ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್, ಕರೆಂಟ್ ಫೀಲಿಂಗ್ಸ್ ನಿಮಗೋಸ್ಕರ ಏನಿದೆ, ಅವರ ಒಂದು ಪ್ರೇಮ ನಿವೇದನೆ ನಿಮಗೋಸ್ಕರ ಏನಿದೆ, ಲವ್ ಲೆಟರ್ ನಿಮಗೋಸ್ಕರ ಏನು ಬರಿಬೇಕು ಅಂದ್ಕೊಳ್ತಾ ಇದ್ದಾರೆ. ಸಪೋಸ್ ಅವರು ನಿಮ್ಗೇನಾದರೂ ಲವ್ ಲೆಟ್ರ್ ಬರಿತೀನಿ ಅಂದ್ಕೊಂಡ್ರೆ ಯಾವ ಒಂದು ಫೀಲಿಂಗ್ಸಲ್ಲಿ ಅವರು ಬರೀತಾರೆ, ಏನನ್ನ ಅವರು ಆ ಒಂದು ಹಾಳೆಯಲ್ಲಿ ಅವರ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ ಅಂತ ನಿಮ್ಮ ವ್ಯಕ್ತಿಯ ಮಾತುಗಳನ್ನು ಕ್ಯಾಂಡಲ್ ಬ್ಯಾಗ್ಸ್ ಮುಖಾಂತರ ನೋಡೋಣ, ಅವರ ಒಂದು ಭಾವನೆಗಳನ್ನು ತಿಳಿಯೋಣ ಅಂತ ಹೇಳ್ತಾ, ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ, ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು, ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಗೈಸ್, ಈ ಒಂದು ಫಿಲ್ಮ್ನ ನೋಡ್ತಾ ನಿಮ್ಮ ವ್ಯಕ್ತಿಯ ಹೆಸರನ್ನ 3 ಬಾರಿ ತಗೊಳ್ಳಿ, ಸೊ ದಟ್ ನೀವು ಅವರ ಒಂದು ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರ. ಓಕೆ, ಸೊ ನಿಮ್ಮ ಒಂದು ಪಾರ್ಟ್ನರ್ ಅವರ ಡೀಪೆಸ್ಟ್ ಫೀಲಿಂಗ್ಸ್ ಏನಿದೆ, ಅವರ ಒಂದು ಯೋಚನೆಗಳು ಏನಿದೆ, ಸೊ ಈ ಒಂದು ಸಪ್ರೇಷನ್ನಲ್ಲಿ ನೀವು ಏನಿದ್ರಿ ಆ್ಯಂಡ್ ಇಷ್ಟು ತಿಂಗಳ ಕಾಲ ಅಥವಾ ಇಷ್ಟು ವರ್ಷಗಳ ಕಾಲ ಏನು ಸಪ್ರೇಷನಲ್ಲಿ ಇದ್ರಿ, ಈಗ ಈ ಒಂದು ವ್ಯಕ್ತಿ ಥಿಂಕ್ ಮಾಡ್ತಾ ಇರೋದು, ಈ ಒಂದು ಸಪ್ರೇಷನ್ನಿಂದ ನನಗೆ ಇರೋದಕ್ಕಾಗ್ತಾ ಇಲ್ಲ ಆ್ಯಂಡ್ ಲೆಟ್ಸ್ ಎಂಡ್ ದಿಸ್ ಅನ್ನೋ ಒಂದು ಭಾವನೆಯಲ್ಲಿದ್ದಾರೆ. ಒಂದು ರೀಕನ್ಸಿಲೇಷನ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ವ್ಯಕ್ತಿ ಯೋಚಿಸ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಇಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ನಿಮಗೆ ಹೇಳೋದಾದರೆ, ನಿಮ್ಮ ವ್ಯಕ್ತಿ ಕಡೆಯಿಂದ ಈ ಒಂದು ವ್ಯಕ್ತಿ ಇನ್ನು ಮುಂದೆ ನಿಮ್ಮ ಜೊತೆ ಲಾಯಲ್ ಆಗಿರಬೇಕು, ಹಾನೆಸ್ಟಿಯಿಂದ ನಡ್ಕೋಬೇಕು. ನಿಮ್ಮ ಒಂದು ಹಾನೆಸ್ಟಿಗೆ ನಾನು ಬೆಲೆ ಕೊಡಲಿಲ್ಲ, ಸೊ ನನ್ನ ಪರ್ಸನ್ ಅವ್ರನ್ನ ನಾನು ಬಿಟ್ಟು ಹೋದೆ. ನೌ ಐ ಹ್ಯಾವ್ ಟು ಗಿವ್ 100% ಎಫರ್ಟ್ ಅನ್ನೋ ಒಂದು ನಿಟ್ಟಿನಲ್ಲಿ ಈ ವ್ಯಕ್ತಿ ಯೋಚಿಸ್ತಾ ಇರುವಂಥದ್ದು, ಲಾಯಲ್ ಆಗಿರಬೇಕು ಅಂತ. ಆ್ಯಂಡ್ ನೀವು ತುಂಬ ಲಾಯಲ್ ಆಗಿದ್ರಿ, ಅದನ್ನು ಇವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡ್ರು. ಅತಿ ಪ್ರೀತಿ ಅವ್ರಿಗೆ ಸಮ್ವೇರ್ ಎಲ್ಸ್ ಡೌಟ್ಗಳನ್ನು ಪಡೋ ರೀತಿ ಮಾಡ್ತು ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ವ್ಯಕ್ತಿ ಪಾಸ್ಟಲ್ಲಿ ನಿಮ್ಮ ಜೊತೆ ನಡ್ಕೊಂಡಿದ್ದ ರೀತಿಗಳಿಗೆ, ಆಡಿದಂತಹ ಮಾತುಗಳಿಗೆ ತುಂಬ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಮತ್ತೆ ಇನ್ನೊಂದು ಚಾನ್ಸ್ ಸಿಕ್ಕರೆ ಈ ವ್ಯಕ್ತಿ ನಿಮ್ಮ ಜೊತೆ ಹೊಸದಾಗಿ ಒಂದು ಬದುಕನ್ನು ಶುರು ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಒಂದು ರೀಸ್ಟಾರ್ಟ್ ಮಾಡಬೇಕು ಅಂದ್ಕೊಳ್ತಾ ಇದ್ದಾರೆ. ಸೊ ಲೆಟ್ಸ್ ರೀಸ್ಟಾರ್ಟ್ ದಿಸ್ ಜರ್ನಿ ಅಂತ ಈ ಒಂದು ವ್ಯಕ್ತಿ ಅಂದ್ಕೊಳ್ತಾ ಇರುವಂಥದ್ದು. ಸೊ ಇದಷ್ಟು ಇವರ ಒಂದು ಕರೆಂಟ್ ವಿಚಾರಗಳಿದೆ, ಭಾವನೆಗಳಿದೆ. ಸೊ ಇವರ ಒಂದು ಪ್ರೇಮ ನಿವೇದನೆ ಏನಿದೆ, ಇವರ ಒಂದು ಲವ್ ಲೆಟರ್ ಏನಿದೆ, ಸೊ ಅವರ ಒಂದು ಭಾವನೆಗಳು ಏನಿದೆ ಅಂತ ನೋಡೋಣ. ಓಕೆ, ಜಸ್ಟ್ ಫೀಲ್ ದಟ್ ನಿಮ್ಮ ವ್ಯಕ್ತಿನೇ ನಿಮ್ಮ ಹತ್ರ ಬಂದು ಆ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ವಿಜುವಲೈಸ್ ಮಾಡ್ಕೊಳ್ಳಿ, ಫೀಲ್ ಮಾಡ್ಕೊಳ್ಳಿ. ಸೊ ದಟ್ ಯು ಗೆಟ್ ಇನ್ನು ಆ ಒಂದು ಎನರ್ಜೀಸ್ಗೆ ಡೀಪೆಸ್ಟ್ ಇದರಲ್ಲಿ ಕನೆಕ್ಟ್ ಆಗ್ತೀರಾ. ಸೊ ಈ ವ್ಯಕ್ತಿ ಅಂದ್ಕೊಳ್ತಾ ಇರುವಂಥದ್ದು ದಟ್ ನಿಮ್ಮನ್ನ ಮಗು ಥರ ನೋಡ್ಕೋಬೇಕು ಅಂತ. ಆ್ಯಂಡ್ ನೀವು ಅವರನ್ನು ತುಂಬ ಒಂದು ಪ್ಯಾಂಪರಿಂಗಲ್ಲಿ ಇಟ್ಟಿದ್ರಿ ಅಥವಾ ಮಗು ಥರ ನೋಡ್ಕೊಳ್ತಾ ಇದ್ರಿ, ಅದನ್ನೆಲ್ಲ ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ನೀವು ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ರಿ. ಓಕೆ, ಬಟ್ ಕಮ್ಯುನಿಕೇಷನ್ ಗ್ಯಾಪ್ ಆಗ್ತಾ ಇತ್ತು, ಐ ಟು ಐ ಕಾಂಟ್ಯಾಕ್ಟ್ ಇರಲಿಲ್ಲ ನಿಮ್ಮಿಬ್ಬರದು. ಸೊ ನೀವೇನೇ ಹೇಳಕ್ಕೆ ಬಂದರೂ ಅವರು ಕೇಳಿಸ್ಕೊತಾ ಇರಲಿಲ್ಲ. ಅದೆಲ್ಲವನ್ನು ಈಗ ನೆನಪು ಮಾಡಿಕೊಂಡು ಮಾತಾಡುವಾಗ, ಕೇಳಿಸ್ಕೊಳ್ಳೋವಾಗ ನಿಮ್ಮ ಒಂದು ಅನ್ಕಂಡೀಷ್ನಲ್ ಪ್ರೀತಿನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಈ ಒಂದು ವ್ಯಕ್ತಿ ಫೀಲ್ ಮಾಡ್ತಾ ಇರುವಂಥದ್ದು. ಓಕೆ, ಸೊ ಲೆಟ್ಸ್ ಬಿಗಿನ್ ದೇರ್ ಡಿಪೆಸ್ಟ್ ಥಾಟ್ಸ್ ಏನಿದೆ ಅಂತ. ಪ್ಲೀಸ್ ಯೂನಿವರ್ಸ್, ಪ್ಲೀಸ್ ಕೃಷ್ಣ, ಹೆಲ್ಪ್ ಮಿ ಟು ಗೈಡ್, ಹೆಲ್ಪ್ ಮಿ ಟು ಗೈಡ್, ಹೆಲ್ಪ್ ಮಿ ಟು ಗೈಡ್. ನಾನು ನಿನ್ನ ಬಗ್ಗೆ ತುಂಬ ತಪ್ಪಾಗಿ ತಿಳ್ಕೊಂಡಿದ್ದೆ, ನಾನು ನಿನ್ನ ಬಗ್ಗೆ ತುಂಬ ಅಸಮಾಧಾನ ಇಟ್ಕೊಂಡಿದ್ದೆ, ಬೇರೆದವರ ಮಾತುಗಳನ್ನು ಕೇಳಿ ನಿನ್ನಿಂದ ದೂರ ಆದೆ. ನಾನು ತುಂಬ ತಪ್ಪು ಮಾಡಿಬಿಟ್ಟೆ ನಿನ್ನಿಂದ ದೂರ ಹೋಗಿ. ನಿನ್ನ ಮೇಲೆ ಅನುಮಾನ ಪಟ್ಟು, ನಿನ್ನ ಪ್ರೀತಿ ಮೇಲೆ ಅನುಮಾನ ಪಟ್ಟು ನಾನು ತುಂಬ ದೊಡ್ಡ ತಪ್ಪನ್ನು ಮಾಡಿಬಿಟ್ಟಿದ್ದೀನಿ.
ಸೊ ಅದು ನನಗೆ ತುಂಬ ಪಶ್ಚಾತ್ತಾಪ ಕಾಡ್ತಾ ಇದೆ. ಅದು ನನಗೆ ತುಂಬ ನೋವು ಅನ್ನೋದನ್ನು ಉಂಟು ಮಾಡ್ತಾ ಇದೆ. ಅದಕ್ಕೆ ನಾನು ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದೀನಿ, ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಪಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಅವಕಾಶ ನನಗೋಸ್ಕರ ಬೇಕು. ಆ್ಯಂಡ್ ನಿನಗೆ ಈ ಒಂದು ಸಪ್ರೇಷನ್ ಫೀಲಿಂಗ್ಸ್ ಏನಿದೆ, ಈ ಒಂದು ಆಂಗ್ಸೈಟಿ ಏನಿದೆ, ಈ ಒಂದು ಆತಂಕ ಏನಿದೆ, ಇದ್ಯಾವುದನ್ನು ನೀನು ಡಿಸರ್ವ್ ಮಾಡಿರಲಿಲ್ಲ. ಇದ್ಯಾವುದೂ ನೀನು ಕೇಳ್ಕೊಂಬಂದಿರಲಿಲ್ಲ. ನೀನು ಕೇಳಿದ್ದಿಷ್ಟೇ ನನ್ನಿಂದ ಒಂದು 4 ಚೆನ್ನಾಗಿರೋ ಮಾತು, ಟೈಮ್, ಪ್ರಿಯಾರಿಟಿ. ಬಟ್ ಅದ್ಯಾವುದನ್ನು ನಾನು ನಿಂಗೆ ಕೊಡಲಿಲ್ಲ. ಅದಕ್ಕೆ ನಾನು ತುಂಬ ಪ್ರಾಯಶ್ಚಿತ್ತ ಪಡ್ತಾ ಇದ್ದೀನಿ, ತುಂಬ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದೀನಿ. ನಿನ್ನನ್ನು ಖುಷಿಪಡಿಸೋದು ತುಂಬ ಸುಲಭವಾಗಿತ್ತು. ನಾನೇನು ಆ ಒಂದು ಸಿಚುವೇಶನ್ನ ತುಂಬ ಕಾಂಪ್ಲಿಕೇಟ್ ಮಾಡಿಕೊಂಡೆ. ಆ್ಯಂಡ್ ನಿನ್ನ ಪ್ರತಿಯೊಂದು ಮಾತು ನಾನು ತುಂಬ ಇರಿಟೇಟ್ ಮಾಡ್ಕೊಂಡ್ಬಿಟ್ಟೆ ಆ ಒಂದು ಟೈಮಲ್ಲಿ. ನೀನು ಏನು ನನಗೆ ನೀನು ಒಂದು ದೊಡ್ಡ ಬರ್ಡನ್ ಅನ್ನೋ ರೀತಿ ನಾನು ಫೀಲ್ ಮಾಡಿಬಿಟ್ಟೆ. ನಿನ್ನ ಒಂದು ಹೊರೆ ನಾನು ಹೊತ್ಕೊಂಡಿದ್ದೀನಿ. ಪ್ರೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನೀನು ನನಗೆ ಒಂದು ಹೊರೆ ಅನ್ನೋ ರೀತಿಯಲ್ಲಿ ನನಗೆ ಭಾಸವಾಗ್ತಾ ಇತ್ತು, ಫೀಲ್ ಆಗ್ತಾ ಇತ್ತು. ಆ ಒಂದು ಕಾರಣಕ್ಕೆ ನಾನು ನಿನ್ನಿಂದ ದೂರ ಹೋಗಬೇಕಾಗಿತ್ತು. ಆ ಒಂದು ಕಾರಣಕ್ಕೆ ನಾನು ನಿನ್ನನ್ನು ಅರ್ಥ ಮಾಡ್ಕೊಳ್ಳದೆ ದೂರ ಉಳಿದೆ. ಬಿಕಾಸ್ ಯಾವತ್ತೂ ಎಂದಿಗೂ ನಾನು ಪ್ರೀತಿ ಅನ್ನೋದನ್ನೇ ನೋಡಿರಲಿಲ್ಲ. ಐ ಆಮ್ ಅನ್ಎಮೋಷ್ನಲ್ ಪರ್ಸನ್. ನನಗೆ ಭಾವನೆಗಳು ಅನ್ನೋದೇ ಗೊತ್ತಿರಲಿಲ್ಲ. ಬಟ್ ಅದೆಲ್ಲವೂ ನೀನು ಬಂದ ಮೇಲೆ, ನಿನ್ನ ಒಂದು ಪರಿಚಯ ಆದ ಮೇಲೇ ನನಗೆ ಅವೆಲ್ಲವೂ ಭಾಸವಾಗ್ತಾ ಇದೆ. ಬಟ್ ಅದ್ಯಾವುದನ್ನು ನಾನು ನಿನಗೆ ಕೊಡೋಕ್ಕಾಗಲಿಲ್ಲ. ಬಿಕಾಸ್ ನನ್ನ ಒಳಗೇ ನೂರಾರು ತೊಂದರೆಗಳು, ನೂರಾರು ಲೋಪಗಳಿರುವಾಗ ನಿನಗೆ ಹೇಗೆ ನಾನು ಪ್ರೀತಿ ಅನ್ನೋದನ್ನು, ಭಾವನೆಗಳನ್ನು ಹೇಗೆ ವ್ಯಕ್ತಪಡಿಸ್ಬೇಕಾಗಿತ್ತು. ಬಿಕಾಸ್ ನಾನು ಹೀಲ್ಡ್ ಆಗಿರಲಿಲ್ಲ. ಎಲ್ಲೋ ಒಂದು ಕಡೆ ನಿನ್ನಿಂದ ನಾನು ಹೀಲ್ ಆಗ್ತಾ ಇದ್ದೆ. ಬಟ್ ನಾವು ಈಗ ಮತ್ತೆ ಆ ಒಂದು ಎಲ್ಲವನ್ನು ಮತ್ತೆ ಕಳ್ಕೊಂಡು ನಿಂತ್ಕೊಂಡಿದ್ದೀನಿ. ಆ್ಯಂಡ್ ಮತ್ತೆ ಹೊಸದಾಗಿ ನಿನ್ನ ಜೊತೆ ಎಲ್ಲವನ್ನು ಶುರು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ನಿನ್ನ ಜೊತೆ ಒಂದು ಕುಟುಂಬವನ್ನು ಕಟ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಒಂದು ಬದುಕನ್ನು ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡ್ಕೋಬೇಕು ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಿನ್ನ ಬಿಟ್ಟು ನಾನು ಎಂದಿಗೂ ಇರೋಕ್ಕೆ ಆಗ್ತಿಲ್ಲ. ನಿನ್ನ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ದಿನ ನಿನ್ನ ನೆನಪೇ ನನಗೆ ಕಾಡ್ತಾ ಇದೆ. ಯಾವುದಾದ್ರೂ ಮೆಸೇಜ್ ಬಂದರೆ, ಯಾವುದಾದ್ರೂ ನೋಟಿಫಿಕೇಷನ್ ಬಂದರೆ ನಿಂದೆ ಬಂತು ಅಂತ ಕಾತುರದಿಂದ ಕಾಯ್ತೀನಿ. ಆದರೆ ಅದೇನೋ ಗೊತ್ತಿಲ್ಲ, ನಿನಗೆ ನಾನು ಕಾಲ್ ಮಾಡೋದಕ್ಕೆ ನನಗೆ ತುಂಬ ಭಯ ಆಗ್ತಾ ಇದೆ. ಅಥವಾ ನಿನ್ನನ್ನು ಮೀಟ್ ಆಗೋದಕ್ಕೆ ನನಗೆ ಮುಖ ಇಲ್ಲ. ಬಿಕಾಸ್ ಕಳೆದ 100 ದಿನಗಳು ಅಥವಾ ಕಳೆದ ಒಂದಷ್ಟು ವರ್ಷದಿಂದ ನಾನು ನಿನಗೆ ನೋವು ಕೊಟ್ಟಿದ್ದೀನಿ, ಇಗ್ನೋರ್ ಮಾಡಿದ್ದೀನಿ. ನೀನು ಅಷ್ಟು ಸತಿ ಫೋನ್ ಕಾಲ್ ಮಾಡಿದಾಗೆಲ್ಲ ನಾನು ನಿನಗೆ ಮಾತಾಡಲಿಲ್ಲ, ಕಾಲ್ ಮಾಡಿಲ್ಲ, ಇಗ್ನೋರ್ ಮಾಡಿದ್ದೀನಿ. ಆ್ಯಂಡ್ ನಾನಾಗಲೇ ಕಾಲ್ ಮಾಡಿದ್ರೆ ಅಥವಾ ಮೆಸೇಜ್ ಮಾಡಿದ್ರೆ, ಮೀಟ್ ಆದರೆ ನೀನು ಕೇಳೋ ಪ್ರಶ್ನೆಗಳಿಗೆ ನನ್ನಿಂದ ನಿಜಕ್ಕೂ ಉತ್ತರಗಳು ಇಲ್ಲ. ಆ ಉತ್ತರಗಳನ್ನು ಕೊಡೋದಕ್ಕೆ ನಾನು ಹೇಗೆ ಸಾಧ್ಯ? ಯಾಕೆ ಹೀಗೆ ಮಾಡಿದೆ ಅಂತ ನೀನು ಕೇಳಿದರೆ ನನ್ನಿಂದ ಮಾತುಗಳಿಲ್ಲ. ಮನಸ್ಸು ಭಾರ ಆಗುತ್ತೆ. ಪ್ರಾಯಶ್ಚಿತ್ತದಲ್ಲಿ ಬೆಂದು ಹೋಗ್ತೀನಿ. ಇನ್ನು ನಿನ್ನ ನೋಡಿದ್ರೆ ಕುಗ್ಗಿ ಹೋಗ್ತೀನಿ. ನನ್ನ ಮೇಲೆ ನನಗೆ ಕೋಪ ಬರುತ್ತೆ. ಹತಾಶೆ ಅನ್ನೋದು ಇದೆ. ಬಟ್ ನೀನೇನೇ ಹೇಳು, ನಾನೇನೇ ಮಾಡಿದ್ರು ನೀನು ತುಂಬ ತಾಳ್ಮೆಯಿಂದ ಕಾದಿದೀಯ. ಯು ಆರ್ ಪ್ರೊಟೆಕ್ಟಿಂಗ್ ಮೀ. ಆ್ಯಂಡ್ ಯಾವಾಗಲೂ ನೀನು ನಿನ್ನ ದೇವರನ್ನು ಆರಾಧಿಸ್ತಿದ್ಯಾ, ನಿನ್ನ ಇಷ್ಟ ದೇವರನ್ನು ನೀನು ಆರಾಧಿಸ್ತಿದ್ಯಾ. ಈಗ ನಾನು ಆ ಒಂದು ದೇವರನ್ನು ಆರಾಧಿಸ್ತೀನಿ. ನಿನ್ನ ಒಂದು ವಿಚಾರದಲ್ಲಿ, ನಿನ್ನ ನೆನಪಲ್ಲಿ ನಾನು ಒಂದು ಪೆಟ್ ಅನ್ನು ಕೂಡ ನಾನು ಸಾಕ್ಕೊಳ್ತಾ ಇದ್ದೀನಿ ಅಥವಾ ಸಾಕ್ಕೊಂಡಿದ್ದೀನಿ ಆಲ್ರೆಡಿ. ಆ್ಯಂಡ್ ನಿನಗೆ ಇಷ್ಟವಾಗಿರುವಂಥ ಪೆಟ್ ಯಾವಾಗಲೂ ಬೆಕ್ಕು ಅಂತ ನೀನು ಹೇಳ್ತಾ ಇದ್ದೆ. ಸೊ ಅದನ್ನು ನಾನು ತೊಗೊಂಡು ಬಂದಿದ್ದೀನಿ. ನಾನು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಮ್ವೇರ್ ನಿನ್ನ ಪ್ರೆಸೆನ್ಸ್ನ ಆ ಒಂದು ಪೆಟ್ ಮುಖಾಂತರ, ಆ ಒಂದು ಸೋಲ್ ಮುಖಾಂತರ ನಾನು ಫೀಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಡೋಂಟ್ ವರಿ, ನಾನು ಯಾವಾಗಲೂ ನಿನ್ನ ಜೊತೆಗಿರ್ತೀನಿ. ಪ್ರತ್ಯಕ್ಷವಾಗಿ ನಿನ್ನ ಜೊತೆ ಇಲ್ಲ ಅಂದ್ರೂ ಪರೋಕ್ಷವಾಗಿ ಆದರೂ ನಿನ್ನ ಜೊತೆ ಇರ್ತೀನಿ. ನಾನು ಯಾವಾಗಲೂ ನಿನಗೋಸ್ಕರ ಪ್ರೇ ಮಾಡ್ತೀನಿ. ನೀನು ಎಲ್ಲೇ ಇದ್ರೂ ಚೆನ್ನಾಗಿರು ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ನಿನ್ನ ಪ್ರತಿಯೊಂದು ಮಾತನ್ನು ತುಂಬ ಗ್ರ್ಯಾಂಟೆಡಾಗಿ ತೊಗೊಂಡ್ಬಿಟ್ಟೆ, ತುಂಬ ಈಸಿಯಾಗಿ ತೊಗೊಂಡ್ಬಿಟ್ಟೆ, ಯಾವುದನ್ನು ಸೀರಿಯಸ್ ಆಗಿ ತೊಗೊಂಡಿಲ್ಲ. ಆ್ಯಂಡ್ ಒಂದು ಓವರ್ ಕಾನ್ಫಿಡೆಂಟಲ್ಲಿ ಉಳ್ಕೊಂಡ್ಬಿಟ್ಟೆ ದಟ್ ನೀನು ನನ್ನ ಯಾವತ್ತೂ ಬಿಟ್ಟು ಹೋಗೋದಿಲ್ಲ ಅಂತ. ಸೊ ನೀನು ಒಂದು ನನಗೆ ಸೇರಬೇಕಾಗಿದ್ದು ನನಗೆ ಸಿಕ್ಕಾಗಿದೆ ಅಂತ ಅತಿಯಾಗಿ ಕಂಟ್ರೋಲ್ ಮಾಡೋಕ್ಕೆ ಹೋದೆ. ನಿನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಹೋದೆ. ಸೊ ಬಲವಂತದಿಂದ ಇಟ್ಕೊಳ್ಳೋಕೆ ಹೋದೆ. ಅದು ನಿನಗೆ ಉಸಿರು ಕಟ್ಸೋದಕ್ಕೆ ಶುರುವಾಯಿತು. ಆ್ಯಂಡ್ ನನಗೆ ಒಂದು ಅರ್ಥ ಆಗ್ತಾ ಇರೋದು, ಬೇರೆದವ್ರಿಗೋಸ್ಕರ ನಿನ್ನನ್ನು ನಾನು ಸ್ಯಾಕ್ರಿಫೈಸ್ ಮಾಡಿಬಿಟ್ಟೆ.
ಬೇರೆದವರ ಮಾತಿಗೋಸ್ಕರ ನಿನ್ನ ಪ್ರೀತಿನ ನಾನು ಬಿಟ್ಕೊಟ್ಬಿಟ್ಟೆ. ನಾನು ಅದೆಷ್ಟು ಫೂಲ್ ಅಲ್ವಾ, ನಾನು ಎಷ್ಟು ಮೂರ್ಖ ಅಲ್ವಾ. ಐ ಜಸ್ಟ್ ಲೆಫ್ಟ್ ಯು ಜಸ್ಟ್ ಬಿಕಾಸ್ ಆಫ್ ಅದರ್ಸ್. ಬೇರೆದವರು ಹೊರಗಿನ ವ್ಯಕ್ತಿಗಳ ಪ್ರಯಾರಿಟಿನ ತಗೊಂಡು, ಬೇರೆದವರ ವಿಚಾರಗಳನ್ನ ಪ್ರಯಾರಿಟಿ ತಗೊಂಡು ನಿನ್ನ ಕಡೆಗಣಿಸ್ಬಿಟ್ಟೆ, ನಿನ್ನೆ ಗ್ರಾಂಟೆಡ್ ಆಗಿ ತಗೊಂಡ್ಬಿಟ್ಟೆ. ನೀನು ಹೇಳ್ತಾ ಇದ್ದೆ ಯಾರು ಸರಿ ಇರೋದಿಲ್ಲ, ಯೋಚನೆ ಮಾಡು ಅಂತ, ಬಟ್ ನಾನು ಕೇಳಲಿಲ್ಲ. ನಾನು ನಿನ್ನ ಗ್ರಾಂಟೆಡ್ ಆಗಿ ತಗೊಂಡ್ಬಿಟ್ಟೆ. ಆ್ಯಂಡ್ ಅದರ ಒಂದು ಫಲನೋ ಏನೋ, ಅದರ ಒಂದು ವಿಚಾರವೋ ಏನೋ, ಈಗ ಅದರ ಒಂದು ಫಲಗಳನ್ನ ನಾನು ಅನುಭವಿಸ್ತಿದ್ದೀನಿ. ಆ ಒಂದು ಕರ್ಮಗಳನ್ನು ನಾನು ಅನುಭವಿಸ್ತಾ ಇದ್ದೀನಿ. ಆ ಒಂದು ಪಾಠಗಳನ್ನು ನಾನು ಅನುಭವಿಸ್ತಾ ಇದ್ದೀನಿ. ನಿನಗೆ ಏನೇನೆಲ್ಲ ಮಾಡಿದ್ನೋ, ನಿನಗೆ ಯಾವ ರೀತಿ ನಾನು ಗ್ರಾಂಟೆಡ್ ಆಗಿ ತಗೊಳ್ತಾ ಇದ್ದೀನೋ, ಅಥವಾ ನಿನ್ನನ್ನು ಯಾವ ರೀತಿ ನಡೆಸ್ಕೊಳ್ತಾ ಇದ್ನೋ, ಬೇರೆ ರೀತಿಯಲ್ಲಿ ಬೇರೆ ವ್ಯಕ್ತಿಗಳಿಂದ, ಬೇರೆ ಜಾಗಗಳಿಂದ ನನಗೆ ಆ ಒಂದು ಫೀಲ್ ಆಗ್ತಾ ಇದೆ. ಇವನ್ ನನಗೆ ಬೇರೆ ಯಾರು ಪ್ರಯಾರಿಟಿ ಅಂದ್ಕೊಂಡು ಹೋದ್ನೋ ಅವರಿಂದ ನನಗೆ ಇಗ್ನೋರೆನ್ಸ್ ಸಿಗ್ತಾ ಇದೆ, ನೋವು ಸಿಗ್ತಾ ಇದೆ, ಕುಟುಂಬದಿಂದ ನೋವು ಸಿಗ್ತಾ ಇದೆ. ನಾನು ಬಯಸ್ತಿರೋ ಪ್ರೀತಿ ಎಲ್ಲೋ ಇರಲಿಲ್ಲ, ನನ್ನ ಹತ್ರನೇ ಇತ್ತು, ಬಟ್ ನಿನ್ನ ಕಡೆ ಗಣಿಸ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಸೊ ಇದು ಅವರ ಒಂದು ಪ್ರೇಮ ನಿವೇದನೆ, ಇದು ಅವರ ಒಂದು ಫೀಲಿಂಗ್ಸ್. ಓಕೆ, ಇನ್ನಷ್ಟು ಡೀಪೆಸ್ಟ್ ಆಗಿ ನೋಡೋದಾದರೆ ಅವರ ಒಂದು ಕರೆಂಟ್ ಆ್ಯಕ್ಷನ್ಸ್ ಏನಿರುತ್ತೆ ಅಥವಾ ಅವರ ಒಂದು ಎನರ್ಜೀಸ್ ಏನಿದೆ, ಇನ್ನೂ ಡೆಪ್ತ್ ಆಗಿ ನೋಡೋಣ, ಇನ್ನೂ ಆಳವಾಗಿ ನೋಡೋಣ ಅವರ ಒಂದು ಡೀಪೆಸ್ಟ್ ಎಮೋಷನ್ಸ್. ಆ್ಯಂಡ್ ಈ ವ್ಯಕ್ತಿಗೆ ಈಗ ನಿಮ್ಮನ್ನು ಕಂಪ್ಲೀಟಾಗಿ ಕಳ್ಕೊಂಡ್ಬಿಡ್ತೀನಿ, ಇನ್ಯಾವುದೇ ರೀತಿಯ ಒಂದು ಅವಕಾಶಗಳಿಲ್ಲ ಅನ್ನೋ ಒಂದು ಇನ್ಸೆಕ್ಯೂರಿಟಿನಲ್ಲಿ ಈ ಒಂದು ವ್ಯಕ್ತಿ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಒಂದು ನೀನು ತುಂಬ ಮುಂದೆ ಹೋಗ್ತಾ ಇದೆಯಾ ಅಥವಾ ನಿನ್ನ ಲೈಫ್ನ ನೀನು ನೋಡ್ಕೊಂಡು ಹೋಗ್ತಾ ಇದೆಯಾ, ಇನ್ನೇನು ನನಗೆ ಸಿಗೋದಿಲ್ಲ ಅನ್ನೋ ಒಂದು ಫೀಲಿಂಗಲ್ಲಿ ಈ ಒಂದು ವ್ಯಕ್ತಿ ಇದ್ದಾರೆ. ಓಕೆ, ಆ್ಯಂಡ್ ಹೊಸದಾಗಿ ಬದುಕನ್ನು ಶುರು ಮಾಡ್ಕೊಳ್ಳೋಣ ಅಂತ ಈ ವ್ಯಕ್ತಿ ಭಾವಿಸ್ತಾ ಇರುವಂಥದ್ದು, ಯೋಚನೆ ಮಾಡ್ತಿರುವಂಥದ್ದು. ಆ್ಯಂಡ್ ಐ ವಿಲ್ ಇನ್ನೊಂದು ಚಾನ್ಸ್ ಕೊಡು, ನಾನು ನಿನಗೆ ಕಮಿಟ್ಮೆಂಟ್ ಕೊಡ್ತೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ವ್ಯಕ್ತಿ ಯೋಚಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮನ್ನು ಬಂದು ತಲುಪೋದಕ್ಕೆ ಅಥವಾ ನಿಮ್ಮ ಜೊತೆ ಬಂದು ಸೇರೋದಕ್ಕೆ ಅಥವಾ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಇವ್ರಿಗೆ ಒಂದು ಸಣ್ಣ ಅಳುಕು ಏನಿದೆ, ಎಲ್ಲಿ ನಿಮ್ಮ ಮತ್ತೆ ನೀವು ಈ ಸತಿ ರಿಜೆಕ್ಟ್ ಮಾಡಿಬಿಡ್ತೀರಾ ಅನ್ನೋ ಒಂದು ಭಯದಿಂದ ಇವರು ನಿಮ್ಮ ಎದುರಿಗೆ ಬರ್ತಾ ಇಲ್ಲ. ಆ್ಯಂಡ್ ಪಾಸ್ಟಲ್ಲಿ ಮಾಡಿರುವಂಥದ್ದು ಅಥವಾ ನಡ್ಕೊಂಡಿರೋ ರೀತಿಯಿಂದ ಅವ್ರಿಗೆ ನಿಮ್ಮ ಮುಂದೆ ಬಂದು ನಿಂತು ಮುಖ ಕೊಟ್ಟು ಮುಖ ತೋರ್ಸೋಕ್ಕಾಗ್ತಾ ಇಲ್ಲ, ಅಥವಾ ಒಂದು ಪ್ರಾಯಶ್ಚಿತ್ತದಿಂದ ಬಂದು ಮುಖ ತೋರಿಸೋದಕ್ಕೂ, ಅಂದರೆ ಐ ಕಾಂಟ್ಯಾಕ್ಟ್ ಮಾಡೋದಕ್ಕೂ ಇವರಿಂದ ಸಾಧ್ಯ ಆಗ್ತಾ ಇಲ್ಲ. ಅಷ್ಟು ಇವ್ರಿಗೆ ಒಂದು ಇನ್ಸೆಕ್ಯೂರಿಟಿ ಕಾಡ್ತಾ ಇದೆ ಅಥವಾ ಅಷ್ಟು ಭಯ ಕಾಡ್ತಾ ಇದೆ. ನಿಮ್ಮನ್ನ ಫೇಸ್ ಮಾಡುವಂತಹ ಧೈರ್ಯ ಈ ಒಂದು ವ್ಯಕ್ತಿಗೆ ಇಲ್ಲ ಅಂತ ಬರ್ತಾ ಇದೆ. ಬಟ್ ನೀವು ಹೇಳಬಹುದು ಎಲ್ಲೂ ಯಾವುದೂ ಏನು ಕಾಣಿಸ್ತಾ ಇಲ್ಲ ಮೇಡಮ್ ಅಂತ. ಬಟ್ ಈ ಒಂದು ವ್ಯಕ್ತಿ ಆಮೆ ಹೆಜ್ಜೆ ಇಡ್ತಾ ಇದ್ದಾರೆ ಅಂತ ಹೇಳಬಹುದು. ಮೈಟ್ ಬಿ ಇಮಿಡಿಯೇಟಾಗಿ ನಿಮಗೆ ನಾಳೆನೇ ಬಂದು ಅವರೆಲ್ಲನೂ ಮಾತಾಡ್ತಾರೆ ಅಂತ ಅಲ್ಲ. ಫಸ್ಟ್ ಅವರು ಮೆಂಟಲಿ ಪ್ರಿಪೇರ್ ಆಗ್ತಾ ಇದ್ದಾರೆ ನಿಮ್ಮೊಟ್ಟಿಗೆ ಮಾತಾಡೋದಕ್ಕೆ, ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ. ಸೊ ಆಮೆ ಹೆಜ್ಜೆ ಅನ್ನೋದನ್ನು ಇಡ್ತಾ ಇದ್ದಾರೆ. ಸ್ಲೋ ಆ್ಯಂಡ್ ಸ್ಟಡಿ ಮೀನ್ಸ್ ದ ರೇಸ್ ಅಂತ ಹೇಳೋ ಹಾಗೆ. ಸೊ ನಾನು ಸ್ಲೋ ಆಗಿ ತಾಳ್ಮೆಯಿಂದ ಯಾವುದೇ ರೀತಿಯ ಒಂದು ದುಡುಕಿನ ನಿರ್ಧಾರಗಳನ್ನ ತಗೊಳ್ಳದೆ ಒಂದು ಪ್ಲ್ಯಾನ್ ಮಾಡಿ ನಾನು ನನ್ನ ಪರ್ಸನ್ನ ಮೀಟ್ ಆಗಬೇಕು ಅಂದಾಗಲೇ ಎಲ್ಲವೂ ಸರಿ ಹೋಗುತ್ತೆ. ಆ್ಯಂಡ್ ಅದರ ಬಗ್ಗೆ ಒಳಗಿಂದ ಅವರು ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ, ಇನ್ನರ್ ಸ್ಟ್ರೆಂತ್ ಅನ್ನೋದನ್ನು ತಗೊಳ್ತಾ ಇದ್ದಾರೆ. ಸೊ ನಿಮ್ಮನ್ನು ಫೇಸ್ ಮಾಡುವಂಥ ಧೈರ್ಯ ಅವ್ರಿಗೆ ಬರಬೇಕಲ್ವ. ಸೊ ದೇ ಆರ್ ಪ್ರಿಪೇರಿಂಗ್ ಟು ಮೀಟ್ ಯು, ಅಂದರೆ ನಿಮ್ಮ ಜೊತೆ ಭೇಟಿ ಆಗೋದಕ್ಕೆ ತಯಾರಿ ಅನ್ನೋದನ್ನು ನಡೆಸ್ತಾ ಇದ್ದಾರೆ ಮೆಂಟಲಿ, ಫಿಸಿಕಲಿ. ಓಕೆ, ಆ್ಯಂಡ್ ಈಗ ಅವ್ರಿಗೆ ಒಂದು ಸ್ಪಿರಿಚುವಲ್ ಅವೇಕನಿಂಗ್ ಅನ್ನೋದಾಗ್ತಾ ಇದೆ. ಆ್ಯಂಡ್ ಸ್ಪಿರಿಚುವಲ್ ಟ್ರಸ್ಟ್ ಅನ್ನೋದು ಬರ್ತಾ ಇದೆ, ಸ್ಪಿರಿಚುವಾಲಿಟಿ ಮೇಲೆ ಆಸಕ್ತಿ ಬರ್ತಾ ಇದೆ. ಸಮ್ವೇರ್ ಈ ಒಂದು ವ್ಯಕ್ತಿ ನಂಬ್ತಾ ಇರುವಂಥದ್ದು ನಾವಿಬ್ಬರು ಸೋಲ್ ಪಾರ್ಟ್ನರ್ಸ್, ನಮ್ಮಿಬ್ಬರ ಮಧ್ಯೆ ಒಂದು ಸೋಲ್ ಕನೆಕ್ಷನ್ ಇದೆ, ಸೋಲ್ ಕಾಂಟ್ರಾಕ್ಟ್ ಇದೆ. ಹೀಗಾಗಿ ಈ ಒಂದು ವ್ಯಕ್ತಿಯಿಂದ ಅವರೆಷ್ಟೇ ದೂರ ಹೋದ್ರೂ ಅವರ ಒಂದು ನೆನಪುಗಳಿಂದ ನಾನು ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಅಂದರೆ ದೇರ್ ಈಸ್ ಸಮ್ ಕನೆಕ್ಷನ್ ಫ್ರಮ್ ಪಾಸ್ಟ್ ಲೈಫ್, ಅದಕ್ಕೋಸ್ಕರ ನಾನು ಮತ್ತೆ ಈ ಒಂದು ಪ್ರೀತಿನ ಉಳಿಸ್ಕೊಳ್ತೀನಿ. ಸೊ ನಾನು ಇದಕ್ಕೆ ಸರಿಯಾದಂತಹ ಆ್ಯಕ್ಷನ್ಸ್ನ ತಗೊಳ್ತೀನಿ ಅಂತ ಈ ವ್ಯಕ್ತಿ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಆ ಒಂದು ಕೆಲಸದಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ ಆ್ಯಂಡ್ ಪ್ರಿಪೇರ್ ಆಗ್ತಾ ಇದ್ದಾರೆ. ಆ್ಯಂಡ್ ಈ ವ್ಯಕ್ತಿ ಅಂದ್ಕೊಳ್ತಾ ಇರುವಂಥದ್ದು ಎಲ್ಲವೂ ಸರಿ ಮಾಡ್ತೀನಿ, ಆ್ಯಂಡ್ ಹೇಳ್ತಾ ಇರುವಂಥದ್ದು ದಟ್ ಎಲ್ಲವನ್ನೂ ಸರಿ ಮಾಡ್ತೀನಿ.
ಆ್ಯಂಡ್ ಯೂನಿವರ್ಸ್ ಡೆಫಿನೆಟ್ಲಿ ನನಗೆ ಹೆಲ್ಪ್ ಮಾಡ್ತಾರೆ ಆ್ಯಂಡ್ ಈ ರಿಲೇಷನ್ಶಿಪ್ ತುಂಬ ಚೆನ್ನಾಗಿ ಏ, ಹೋಗುತ್ತೆ ಆ್ಯಂಡ್ ನಾವು ಅಂದ್ಕೊಂಡಿದ್ದಕ್ಕಿಂತ 2 ಪಟ್ಟು ಚೆನ್ನಾಗಿ ನಾವಿಬ್ಬರು ಮುಂದೆ ಫ್ಯೂಚರಲ್ಲಿ ಬದುಕ್ತೀವಿ ಅಲ್ಲಿವರೆಗೂ ನನಗೋಸ್ಕರ ಕಾಯಿರಿ ಅಂತ ಈ ವ್ಯಕ್ತಿಯ ಒಂದು ಯೋಚನೆ ಭಾವನೆಯಾಗಿದೆ ಅಂತ ಹೇಳ್ಬಹುದು. ಓಕೆ, ಸೊ ಇದಾಗಿತ್ತು ನಿಮ್ಮ ಒಂದು ವ್ಯಕ್ತಿಯ ಭಾವನೆಗಳು. ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.